ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ. ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಅರ್ಪಣೆ. ಶ್ರೀ ಶಂಭುನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ನಿಂದ 100 ಜನ ಮಕ್ಕಳಿಗೆ ಗರ್ಭಕೊರಳಿನ ಕ್ಯಾನ್ಸರ್ ಉಚಿತ ಲಸಿಕೆ. ಜನವರಿ 6-7ರಂದು ಹಾಸನ ಕಲಾಕ್ಷೇತ್ರದಲ್ಲಿ ಹಾಸನ ಸಾಹಿತ್ಯೋತ್ಸವ. ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಮಾಹಿತಿ. ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 92 ವರ್ಷ ಸಾವನ್ನಪ್ಪಿದ್ದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬೃಹತ್ ಭಾವಚಿತ್ರವನ್ನಿಟ್ಟು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ 2 ನಿಮಿಷ ಮೌನ ಆಚರಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ಜಾವರೇಗೌಡ ಮಾತನಾಡಿ, ದೇಶದ ಅತ್ಯಂತ ಸರಳ ಪ್ರಾಮಾಣಿಕ ವ್ಯಕ್ತಿಯಾಗಿ ಹಾಗೂ ದೇಶವು ಪ್ರಪಂಚದ ಎಲ್ಲಾ ಕಡೆ ಆರ್ಥಿಕವಾಗಿ ಶಕ್ತಿಯುತ ಬೆಳವಣಿಗೆಯಾಗಿದೆ ಎಂಬುದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್. ರಾಷ್ಟ್ರದಲ್ಲಿ ಯಾವುದೇ ವ್ಯಕ್ತಿಗೆ ಹೋಲಿಕೆ ಮಾಡಿದರೆ ಸಿಂಗ್ ಅಂತಹ ಸರಳ ವ್ಯಕ್ತಿ ಮತ್ತು ಬಸವಣ್ಣನವರ ಯಾವ ಉದ್ದೇಶವಿತ್ತು? ಸರ್ಕಾರದ ಕೆಲಸ ದೇವರ ಕೆಲಸ. ಸರ್ಕಾರದ ಸವಲತ್ತುಗಳನ್ನು ಯಾವುದೇ ಸಂದರ್ಭ ಬಂದರೂ ಸ್ವಂತಕ್ಕೆ ಬಳಕೆ ಮಾಡಬಾರ್ದೆಂಬುದನ್ನು ಕಾಯ ವಾಚ ಮನಸ್ಸ ನಡೆದುಕೊಂಡು ಬಂದವರು. ಮನಮೋಹನ್ ಸಿಂಗ್ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು ಅಂತ ತಿಳಿಸಿದರು. ಸಂದರ್ಭ ಬಂದರೂ ಸ್ವಂತಕ್ಕೆ ಬಳಕೆ ಮಾಡಬಾರ್ದು ಅಂತಕ್ಕಂಥದನ್ನ ಕಾಯ ವಾಚ ಮನಸ್ಸ ಅವರು ಅಳವಡಿಸ್ಕೊಂಡ್ರು. ಜೊತೆಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಅವರು ಮನಮೋಹನ್ ಸಿಂಗ್ ಅವರು ಗಾ ಅಂತಕ್ಕಂಥದ್ದು ಪಶ್ಚಿಮ ಪಾಕಿಸ್ತಾನದಲ್ಲಿ ಅವರೂರು. ಕಾಂಗ್ರೆಸ್ ಮುಖಂಡರಾದ ರಘು ದಾಸರಕುಪ್ಲು ಮಾತನಾಡಿ, ದೇಶದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞ, ಜೊತೆಗೆ ತುಂಬಾ ಸರಳ ಜೀವಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಮುಖಂಡರಾಗಿದ್ದರು. ರಾಜ್ಯಸಭೆಯಲ್ಲಿ ಸರ್ಕಾರದ ಬಿಲ್ ಪರ ಮತ್ತು ವಿರೋಧವಾಗಿ ಚರ್ಚೆ ಏರ್ಪಟ್ಟಾಗ ಅದನ್ನ ಮತದಾನಕ್ಕೆ ಹಾಕಿದ್ರು. ಸರ್ಕಾರ ತಂದಿರುವ ಕಾಯ್ದೆ ಜನಪರವಾಗಿಲ್ಲ, ಅದು ಜನ ವಿರೋಧಿಯಾಗಿದೆ ಅಂತ ಮತ ಚಲಾಯಿಸಿದ್ದಾರೆ. ಅವರಿಗೆ ಒಂದು ಬದ್ಧತೆ ಎಂಬುದಿತ್ತು. ಆ ಬದ್ಧತೆಯು ಇಂದಿನ ಎಲ್ಲ ರಾಜಕಾರಣಿಗಳಿಗೆ ಅಡಿಪಾಯವಾಗಿದೆ. ಮನಮೋಹನ್ ಸಿಂಗ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿಯಾಗಿದ್ರು. ಇವರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಕೊಡುಗೆ ಕೊಟ್ಟಿರೋದಾಗಿ ಹೇಳಿದರು. ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞ, ಜೊತೆಗೆ ತುಂಬಾ ಸರಳ ಜೀವಿ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಮುಖಂಡರಾಗಿದ್ದರು. ಅವರು ರಾಜ್ಯಸಭೆಯಲ್ಲಿ ಒಂದು ಸರ್ಕಾರದ ಬಿಲ್ ಪರ ಮತ್ತು ವಿರೋಧವಾಗಿ ಒಂದು ಚರ್ಚೆ ಏರ್ಪಟ್ಟಾಗ ಅದನ್ನ ಮತದಾನಕ್ಕೆ ಹಾಕ್ತಾರೆ. ಮನಮೋಹನ್ ಸಿಂಗ್ ಅವರು ವೀಲ್ ಚೇರ್ ನಲ್ಲಿ ಬಂದು ಸರ್ಕಾರ ತಂದಿರ್ತಕ್ಕಂಥ ಕಾಯ್ದೆ ಅದು ಜನಪರವಾಗಿಲ್ಲ, ಜನ ವಿರೋಧಿಯಾಗಿದೆ ಅಂತ ವೀಲ್ ಚೇರ್ ಅಲ್ಲಿ ಬಂದು ರಾಜ್ಯಸಭೆಯಲ್ಲಿ ಆ ಒಂದು ಬಿಲ್ ನ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ಅಂದ್ರೆ ಅವರಿಗೆ ಯಾವತ್ತೂ ಒಂದು ಬದ್ಧತೆ ಅನ್ನೋದಿತ್ತು. ಆ ಬದ್ಧತೆ ಇಂದಿನ ಎಲ್ಲಾ ನಮ್ಮ ರಾಜಕಾರಣಿಗಳಿಗೆ ಒಂದು ಅಡಿಪಾಯ. ಹಾಗಾಗಿ ಮನಮೋಹನ್ ಸಿಂಗ್ ಅವರು ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್.ಪಿ. ಮೋಹನ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಶರ್ಮಾ, ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಕಯೀಂ, ವಕೀಲರಾದ ಜಯರಾಮ್, ವಿಶ್ವನಾಥ್, ಚಂದ್ರಶೇಖರ್, ರಾಮಚಂದ್ರ, ಲವಕುಮಾರ್, ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ ಎಂಜಿ ರಸ್ತೆ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಗರ್ಭಕೊರಳಿನ ಕ್ಯಾನ್ಸರ್ ಲಸಿಕೆ ಜಾಗೃತಿ ಹಾಗೂ 100 ಜನ ಹೆಣ್ಣು ಮಕ್ಕಳಿಗೆ ಉಚಿತ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಚಾಲನೆ ನೀಡಿದರು. ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಇವರ ಸಂಯುಕ್ತ ಆಶ್ರಯದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿಯ ಅಂಗವಾಗಿ ಸ್ವಾಮೀಜಿಯ ಆಶೀರ್ವಾದದೊಂದಿಗೆ ಶುಕ್ರವಾರದಂದು ಬೆಳಗ್ಗೆ ಟೀ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ತಮ್ಮ ಆಶೀರ್ವಚನದಲ್ಲಿ ಸ್ವಾಮೀಜಿ ಉದ್ದೇಶಿಸಿ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸಲಿ. ರೋಟರಿಯಿಂದ ಇದೇ ಮೊದಲು ಇಂತಹ ಕಾರ್ಯಕ್ರಮ ಹಂಚಿಕೊಂಡಿರುವುದು ಉತ್ತಮವಾಗಿದೆ. ಯಾರೂ ಹೆದರದೆ ಎಲ್ಲರೂ ಲಸಿಕೆ ಪಡೆದುಕೊಳ್ಳಿ. ಕೊರೋನಾ ಬಂದ ಸಂದರ್ಭದಲ್ಲಿ ವ್ಯಾಕ್ಸಿನ್ ಪಡೆದು ಯಾವ ಪದಾರ್ಥ ತಿನ್ನಬೇಕು ಅಷ್ಟಕ್ಕೆ ಮಾತ್ರ ನಾವು ಗಮನ ವಹಿಸುತ್ತಿದ್ದೇವೆ. ಯಾರೇ ಆಗಲಿ ಮಕ್ಕಳು ಆರೋಗ್ಯವಂತರಾಗಿ ಒಳ್ಳೆಯ ಶಿಕ್ಷಣ ಪಡೆದು ನೆಮ್ಮದಿಯಿಂದ ಬದುಕಬೇಕು ಎಂಬುದು ಎಲ್ಲ ಪೋಷಕರ ಆಸೆಯಾಗಿರುತ್ತೆ ಅಂತ ಸಲಹೆ ನೀಡಿದರು. ಅವ್ರು ಸ್ವಲ್ಪ ರಿಯಾಯಿತಿ ಕೊಟ್ಟು 2100 ರೂಪಾಯಿಗೆ ನಮ್ಮ ಜಿಲ್ಲೆಯ ವತಿಯಿಂದ 50% ಅವರು ಕೂಡ ಇದಕ್ಕೆ ಇದು ಮಾಡಿ, ರಾಜ್ಯದವರು 50%, ನಮ್ಮ ಜಿಲ್ಲೆಯವರು ರೋಟರಿ ಕ್ಲಬ್ದವರು 1050 ಹಾಕೊಂಡಿದ್ದು ನಮಗೆ ಬಂದು ಕೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಆತಂಕನೂ ಆಯಿತು, ಉತ್ಸಾಹನೂ ಆಯಿತು. ಆದರೆ ನಾವೇನೋ ಮಾಡಲಿಕ್ಕೆ ಹೋದ ಏನೋ ಆಗಬಾರ್ದು. ನಮ್ಮ ಮುಖ್ಯ ಶಿಕ್ಷಕರಿಗೆ ಹೇಳಿದೆ, ಚಂದ್ರಶೇಖರ್ಗೆ ಹೇಳಿ
ಯಾವ ಶಾಲೆಯ ವಿದ್ಯಾರ್ಥಿಗಳು ಬೇಕೋ ಆ ಮಕ್ಕಳಿಗೆ ಫಸ್ಟ್ ಪೋಷಕರಿಗೆ ಮನವರಿಕೆಯನ್ನು ಮಾಡಿ ಆಮೇಲೆ ವಿದ್ಯಾರ್ಥಿಗಳಿಗೆ ಈ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗ್ತದೆ, ಇಂಜೆಕ್ಷನ್ನ ಮಾಡಿಸ್ಬೇಕಾಗ್ತದೆ. ಇವೆಲ್ಲ ಭಾಳ ಅದೃಷ್ಟ. ಇದೇ ವೇಳೆ 100 ವಿದ್ಯಾರ್ಥಿನಿಗಳಿಗೆ ಉಚಿತ ಲಸಿಕೆಯನ್ನು ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಅಧ್ಯಕ್ಷ ಎಸ್ ರಘುಗೌಡ ಅವರ ಪ್ರಾಯೋಜಕತ್ವದಲ್ಲಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಸಿಎ ದೇವಾನಂದ್, ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಅಧ್ಯಕ್ಷ ಎಸ್ ರಘುಗೌಡ, ಕಾರ್ಯದರ್ಶಿ ನಿಶ್ಚಯ್ ಧನಪಾಲ್, ಮಣಿ ಆಸ್ಪತ್ರೆ ವ್ಯವಸ್ಥಾಪಕರು ಮತ್ತು ಹಾಸನದ ರೋಟರಿಯನ್ ಡಾಕ್ಟರ್ ಸೌಮ್ಯಮಣಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್.ಪಿ. ಮದನ್ ಗೌಡ, ಜೂನ್ 9 ಸಹಾಯಕ ಗವರ್ನರ್ ನಿರ್ಮಲ್ ಕುಮಾರ್, ಹಿರಿಯ ಸದಸ್ಯರಾದ ಜಯರಾಮ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಸದಸ್ಯರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮುಂಬರುವ ಜನವರಿ 6 ಮತ್ತು 7ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ 2 ದಿನಗಳ ಕಾಲ ಹಾಸನ ಸಾಹಿತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಪರಿಷತ್ತು ಜಿಲ್ಲಾಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಸಾಹಿತ್ಯೋತ್ಸವದ ಅಧ್ಯಕ್ಷತೆಯನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರರು ವಹಿಸಲಿದ್ದು, ನಾಡಿನ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕವಿ ಬಿ.ಆರ್. ಲಕ್ಷ್ಮಣರಾವ್, ಲೇಖಕ ಗಿರೀಶ್ ರಾವ್ ಹತ್ವಾರ್ ಅವರು ಕಾರ್ಯಕ್ರಮದ ಸಂಚಾಲಕರಾಗಿದ್ದು, ಸಾಹಿತ್ಯೋತ್ಸವದ ಅಧ್ಯಕ್ಷರಾಗಿ ಎಚ್.ಬಿ. ಮದನ್ ಗೌಡ, ಕಾರ್ಯದರ್ಶಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಎಚ್. ಮಲ್ಲೇಶ್ ಗೌಡ ಕಾರ್ಯನಿರ್ವಹಿಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಸಾಹಿತ್ಯೋತ್ಸವದಲ್ಲಿ ಒಟ್ಟು 8 ಮಹತ್ವದ ಗೋಷ್ಠಿಗಳು ನಡೆಯಲಿದ್ದು, ಟಿ.ಎನ್. ಸೀತಾರಾಮ್, ರಾಘವೇಂದ್ರ ಪಾಟೀಲ, ವಿ. ಮನೋಹರ್, ಮಂಡ್ಯ ರಮೇಶ್, ಶ್ರೀನಿವಾಸ ಪ್ರಭು ಸೇರಿದಂತೆ 50ಕ್ಕೂ ಹೆಚ್ಚು ನಾಡಿನ ಚಿರಪರಿಚಿತ ಸಾಹಿತಿಗಳು, ಸಾಧಕರು, ನಟರು ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದು, ಪ್ರಸಿದ್ಧ ಲೇಖಕಿ ಬಾನು ಮುಷ್ಕಾಕ್ ಸಮಾರೋಪದಲ್ಲಿ ಭಾಗಿಯಾಗಲಿದ್ದಾರೆ. ವರ್ಷಗಳ ಹಿಂದೆ ಮೈಸೂರು ಸಾಹಿತ್ಯೋತ್ಸವ ಅಂತ ಹೇಳಿ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಅಭೂತಪೂರ್ವ ಸಹಕಾರ ಇತ್ತು, ಪ್ರೋತ್ಸಾಹ ಇತ್ತು, ಮಾರ್ಗದರ್ಶನ ಇತ್ತು. ರಾಜ್ಯದಾದ್ಯಂತ ಅದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡ್ಕೊಂಡು ಮೆಚ್ಚುಗೆಯನ್ನು ಗಳಿಸ್ತು. ಅದರ ಮುಂದಿನ ವರ್ಷ ಅದನ್ನ ಕೆಲವು ಕಾರಣಗಳ ಪ್ರಯುಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರ ಅರ್ಥ ಅದನ್ನ ಸಂಪನ್ಮೂಲ ಕ್ರೋಢೀಕರಿಸೋಕೆ ಕಳೆದ ವರ್ಷ ಸಾಧ್ಯ ಆಗಲಿಲ್ಲ. ಆದರೆ ಈ ವರ್ಷ ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜನವರಿ 6 ಮತ್ತು 7ನೇ ತಾರೀಕು 2 ದಿನಗಳ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಿಮಗೆ ಗೊತ್ತಿದೆ, ಇಂಥ ಕಾರ್ಯಕ್ರಮ ಸಾಹಿತ್ಯದ ಉತ್ಸವ ಪ್ರತಿ ಕಡೆ ನಡೀಬೇಕು, ಆಗಾಗ ನಡೀಬೇಕು ಅನ್ನುವಂಥದ್ದು ನಮ್ಮ ಆಶಯ. ಯಾಕೆ ಅಂದ್ರೆ ಅದು ವೈಯಕ್ತಿಕವಾಗಿ ನನಗೆ ಹಿಂದೆ ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಅಂತ ಹೇಳಿ ನಡೀತಾ ಇತ್ತು. ಗಿರಿಡ್ಡಿ ಗೋವಿಂದರಾಜರ ನಿಧನ ನಂತರ ರಾಘವೇಂದ್ರ ಪಾಟೀಲರು 1 ವರ್ಷ ಅದನ್ನು ಮುಂದುವರಿಸಿದ್ರು. ಆಮೇಲೆ ಮುಂದುವರ್ಸಕ್ಕೆ ಸಾಧ್ಯ ಆಗದೆ ಕೈ ಬಿಟ್ಬಿಟ್ರು. ಅಂತ ಮಹತ್ವದ ಕಾರ್ಯಕ್ರಮ ನಿಂತೋಯ್ತಲ್ಲ ಅಂತ ಹೇಳಿ ತುಂಬಾ ವೇದನೆಯಿಂದ ಏನ್ ಮಾಡ್ಬೋದು ಅಂತ ಹೇಳಿ ನಾವೇ ಅದನ್ನು ಒಂದ್ಸಲ ಆಲೋಚಿಸುವ ಅಂತ ಹೇಳಿ ಒಂದು ಪ್ರಾಯೋಗಿಕ ಅಂತ ಹೇಳಿ ಮಾಡಿದ್ವಿ. ಒಳ್ಳೆ ಪ್ರತಿಕ್ರಿಯೆ ಬಂದಿದ್ರಿಂದ ಮುಂದುವರಿಸಬಹುದು ಅಂತ ಹೇಳಿ ಅನ್ಕೊಂಡ್ವಿ ಸ್ನೇಹಿತರೆ. ಯಾಕೆ ಆ ಕಾರ್ಯಕ್ರಮಗಳ ಅಗತ್ಯ ಅಂತಲೂ ನಿಮ್ಗೆ ಹೇಳ್ತೇನೆ ನಾನು. ಇವತ್ತಿನ ಸಾಹಿತ್ಯ ಸಮ್ಮೇಳನಗಳು ಅದು ಅಖಿಲ ಭಾರತ ಇರಲಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇರಲಿ, ತಾಲೂಕು ಸಾಹಿತ್ಯ ಸಮ್ಮೇಳನ ಇರಲಿ, ಅದು ಒಂದು ಕನ್ನಡದ ಹಬ್ಬ, ಶುದ್ಧ ಜಾತ್ರೆ. ಅದು ಅಲ್ಲಿ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಕುರಿತು ಗಂಭೀರವಾಗಿ ಚರ್ಚೆ ಮಾಡಲಿಕ್ಕೆ ವೇದಿಕೆಗಳಿದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಸ್ಥಿತಿಯನ್ನು ತಲುಪಿದೆ. ಆ ಸಾಹಿತ್ಯ ಸಮ್ಮೇಳನಗಳ ಸ್ವರೂಪ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ನಾಗೇಶ್, ಸಮಿತಿ ಸದಸ್ಯರಾದ ಹೆತ್ತೂರು ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 92 ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ 5 ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಯುವರಾಜ್ ಮಾತನಾಡಿ, ಮನಮೋಹನ್ ಅವರ ಆಡಳಿತಾವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನ ದೇಶ ಸ್ಮರಿಸಬೇಕಾಗಿದೆ. ಅಂತಹ ಆರ್ಥಿಕ ತಜ್ಞನನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ. ಮನಮೋಹನ್ ಸಿಂಗ್ ಅವರ ಸರಳತೆ, ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ. 10 ವರ್ಷಗಳ ಕಾಲ ಪ್ರಧಾನಿಯಾದಾಗ ಯಾವ ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ನಡೆಸಿರುವುದನ್ನು ನೋಡಿದ್ದೇವೆ. ಇಂತಹ ಮಹಾನ್ ಆರ್ಥಿಕ ತಜ್ಞರನ್ನ ಮತ್ತೆ ಕಾಣಲು ಸಾಧ್ಯವಿಲ್ಲ.
ರಾಜಕಾರಣದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಅಜಾತ ಶತ್ರು ಅಂತ ಕರೆಯಬಹುದು. ಎಲ್ಲರೊಂದಿಗೆ ಸಾಮರಸ್ಯದಿಂದ ಇದ್ದವರು ಅಂತ ಹೇಳಿದರು. ಪ್ರಧಾನಮಂತ್ರಿಗಳು ಹಾಗೂ ನಮ್ಮ RBI ಗವರ್ನರ್ ಕೂಡ ಆಗಿದ್ದಂತಹ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇವತ್ತು ತಡರಾತ್ರಿ 9 ಗಂಟೆಯಲ್ಲಿ ನಿಧನರಾದರು ಅಂತ ಸುದ್ದಿ ಕೇಳಿ ಬಂದಾಗ ಬೆಳಗಾಂನಲ್ಲಿ ನಡೀತಿದ್ದಂಥ ಕಾರ್ಯಕ್ರಮನ ರದ್ದುಗೊಳಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅದೇ ವೇದಿಕೆಯಲ್ಲಿ ಇವತ್ತು ನಮ್ಮ ದಿವಂಗತರಾದ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರಿಗೆ ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಭೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಸ್ತ ಚನ್ನರಾಯಪಟ್ಟಣ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮನಮೋಹನ್ ಸಿಂಗ್ನವರ ಅಭಿಮಾನಿಗಳು ಇವತ್ತು ಚನ್ನರಾಯಪಟ್ಟಣ ತಾಲೂಕಲ್ಲಿ ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಮುಖಂಡರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಭಿಮಾನಿಗಳೇ, ಕಾರ್ಯಕರ್ತ ಬಂಧುಗಳೇ ಹಾಗೂ ನಮ್ಮೆಲ್ಲರ ಪತ್ರಕರ್ತ ಮಿತ್ರಗಳೇ, ತಮಗೆಲ್ಲ ತಿಳಿದಿರೋ ಹಾಗೆ ಏನು ಮನಮೋಹನ್ ಸಿಂಗ್ ಅವರು 2000 ಸತತ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಅವರು ಮಾತಿಗಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಾಗಿ ಮಾತಿಗಿಂತ ಕೆಲಸದಲ್ಲಿ ಅವರ ವೈಖರಿಯನ್ನು ತೋರಿಸಿ ಈ ದೇಶನ ಆರ್ಥಿಕವಾಗಿ ಹೇಗೆ ಮುಂದೆ ತಗೊಂಡೋಗ್ಬೇಕು ಅಂತೇಳಿ, ನಮ್ಮ ದೇಶ ಆಗಿನ ಕಾಲದಲ್ಲಿ ಇಷ್ಟೊಂದು ಸಂಪನ್ಮೂಲಗಳು ಇಲ್ಲದೇ ಇದ್ದಂಥ ಕಾಲದಲ್ಲಿ ಇವತ್ತೇನು GST ಆಗಿರ್ಬೋದು ಮುಂತಾದ ಹಣ ಇವತ್ತು ಸರ್ಕಾರಕ್ಕೆ ಹರಿದು ಬರುತ್ತೆ. ಆದರೆ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲಘಟ್ಟದಲ್ಲಿ ಅಂತ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿ ಯಾವುದೇ ಆದಂಥ ಹಣ ಸಂಪನ್ಮೂಲ ಕೂಡಿ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆರ್ಥಿಕವಾಗಿ ಗಟ್ಟಿಗೊಳಿಸಿ ನಮ್ಮ ದೇಶಕ್ಕೆ ಇವತ್ತೇನು SM ಕೃಷ್ಣ ಅವರು ಈಗ ನಮ್ಮನ್ನು ಅಗಲಿ ಈಗ ತಾನೇ ಒಂದು ತಿಂಗಳಾಗ್ತಾ ಬಂತು, ಒಂದು 15 ದಿವಸ ಆಗ್ತಾ ಬಂತು. ಅದೇ ನೋವಿನಲ್ಲಿ ಇರ್ತಕ್ಕಂಥ ನಮಗೆಲ್ಲ ಇವತ್ತು ಅಗಾಧವಾದ ಸುದ್ದಿ ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ತೀರ್ಕೊಂಡಿರತಕ್ಕಂಥದ್ದು. ಅವರು ಕೂಡ ಈ ದೇಶದ ಬೆನ್ನೆಲುಬಿಗೆ IT-BT ಅಂತ ಏನಿರ್ಬೋದು ಇವ್ರದ್ದು ಕೂಡ ಮೇಯ್ನು ಒಂದು ಪಾತ್ರ ಇದೆ ಅಂತ ಹೇಳ್ಬೋದು. ಅದೇ ರೀತಿ ನಾವಿವತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ನಾವು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಕಾಂಕ್ರೀಟ್ ಚರಂಡಿ ಆಗಿರ್ಬೋದು, ಏನು ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ, ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್, KDP ಸದಸ್ಯ ಮಹೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಿಶೋರ್, ಮಂಜೇಗೌಡ, ಪುರಸಭೆ ಸದಸ್ಯರಾದ ಆದರ್ಶ, ಇಲಿಯಾಸ್, ಉಮಾಶಂಕರ್, ರವಿ, ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿಜಯಕುಮಾರ್, ಕಾಂಗ್ರೆಸ್ ಮುಖಂಡರಾದ ನವೀನ್, ಮಂಜೇಗೌಡ, ಜಗದೀಶ್, ರಾಕಿ, ಅಶೋಕ್, ಸುರೇಶ್, ತೇಜಸ್ ಇತರರು ಹಾಜರಿದ್ದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 92 ವರ್ಷ ಮತ್ತು ಆಲೂರು ತಾಲೂಕು ಪತ್ರಕರ್ತ ಸುರೇಶ್ 54 ವರ್ಷ ನಿಧನರಾದ ಹಿನ್ನೆಲೆಯಲ್ಲಿ ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸಂಘದ ವತಿಯಿಂದ 2 ನಿಮಿಷ ಮೌನ ಆಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ KH ವೇಣುಕುಮಾರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮನಮೋಹನ್ ಅವರ ಆಡಳಿತಾವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನ ದೇಶ ಸ್ಮರಿಸಬೇಕಾಗಿದೆ. ಅಂತಹ ಆರ್ಥಿಕ ತಜ್ಞರನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ. ಮಾಜಿ ಪ್ರಧಾನಿ ನಿಧನದ ಹಿನ್ನೆಲೆಯಲ್ಲಿ ಶುಕ್ರವಾರ ಗಾಂಧಿ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತ ಹೇಳಿದರು. ಇದೇ ಪ್ರಪ್ರಥಮ ಬಾರಿಗೆ ಮಾಜಿ ಪ್ರಧಾನಿ ನಿಧನಕ್ಕೆ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿದೆ. ಅವರ ಸರಳತೆ, ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ. 10 ವರ್ಷಗಳ ಕಾಲ ಪ್ರಧಾನಿಯಾದಾಗ ಯಾವ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿರುವುದನ್ನ ನೋಡಿದ್ದೇವೆ. ಅವರ ಅವಧಿಯಲ್ಲಿ ಹಗರಣ ನಡೆದಿದೆ ಎಂಬುದನ್ನು ಮಾತ್ರ ವಿಪರ್ಯಾಸ ಅಂತ ಬೇಸರ ವ್ಯಕ್ತಪಡಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ ಅವರು ಕೂಡ ಅವರಿಗೆ ಒಂದು ದೊಡ್ಡ ಹೆಸರು ಮತ್ತು ಅವರ ಸೇವೆ ಈ ದೇಶ ಸದಾ ಸ್ಮರಿಸಬೇಕಾದಂಥದ್ದು. ಅಂತ ಒಬ್ಬ ಆರ್ಥಿಕ ತಜ್ಞರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ನೆನೆ ಕಾರ್ಯಕ್ರಮ ಏನು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಆಗಿತ್ತು, ಅದನ್ನ ರಾತ್ರಿ ಕೊನೆಗೆ ನಾವು 12 ಗಂಟೆ 12:30 ಎಲ್ಲರನ್ನ ಕೇಳಿ ಫೈನಲ್ ಅಂತಿಮವಾಗಿ ಕಾರ್ಯಕ್ರಮವನ್ನ ಮುಂದೂಡುವಂತ ಪರಿಸ್ಥಿತಿ ಬಂತು. ಆದ್ರೆ ಯಾತಕ್ಕೆ ನಾವು ಇವತ್ತು ಅವ್ರನ್ನ ಇಲ್ಲಿ ನೆಲೆಸ್ಕೋಬೇಕಾಯ್ತು? ಇದೇ ಪ್ರಥಮ ಬಾರಿಗೆ ಮನಮೋಹನ್ ಸಿಂಗ್ ಒಬ್ಬ ಮಾಜಿ ಪ್ರಧಾನಿಗಳಿಗೆ ಇಲ್ಲಿ ಸಂಘದಲ್ಲಿ ಮಾಡ್ತಾ ಇರ್ತಕ್ಕಂಥ ಶ್ರದ್ಧಾಂಜಲಿ ಸಭೆ ಅಂತ ಹೇಳಿದ್ರು ನಮ್ಮ ಉದಯ್ ಸರ್ ಕೂಡ. ನಿಜ, ಆ ಸಂದರ್ಭಗಳಲ್ಲಿ ಮಾಜಿ ಪ್ರಧಾನಿಗಳು ಕಡಿಮೆ, ಹೋಗಿರೋರು ಕಡಿಮೆ ಇರ್ತಾರೆ ನಮ್ಮಲ್ಲಿ ಈಗ. ಬಟ್ ಅವರ ಕಾರ್ಯವೈಖರಿ ಇರ್ಬೋದು, ಈ ದೇಶಕ್ಕೆ ಅವರು ಆರ್ಥಿಕವಾಗಿ ಅವರು ಈ ದೇಶವನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಅವರ ಸರಳತೆ ಇರ್ಬೋದು, ಅವರ ಮುಗ್ಧತೆ ಇರ್ಬೋದು, ಅದೇ ನೋಡಿ ಇವತ್ತು ಇಡೀ ದೇಶದ ಪ್ರತಿಯೊಬ್ರು ಕೂಡ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಎಂತ ಒಳ್ಳೆ ವ್ಯಕ್ತಿತ್ವ ಹೋಯ್ತಲ್ಲ ಅನ್ನೋ ಒಂದು ಇದನ್ನ ಅನ್ಕೊಂಡಿದ್ದಾರೆ. ಸೊ ಅಂತ ಒಬ್ಬ ಮಹಾನಿಗೆ ಹೊರತಾಗಿ ನಮ್ಮ ಸಂಘ ಕೂಡ ತುಡಿತಿದೆ. ಅದಕ್ಕೋಸ್ಕರ ಈ ಸಂಘದಲ್ಲಿ ಅವ್ರಿಗೊಂದು ಶ್ರದ್ಧಾ
ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್, ಮಾಜಿ ಅಧ್ಯಕ್ಷೆ ಲೀಲಾವತಿ ಮಾತನಾಡುತ್ತಾ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಉತ್ತಮ ವ್ಯಕ್ತಿತ್ವ ಹೊಂದಿದ್ರು. ದೀಪದ ಬೆಳಕಿನಲ್ಲಿ ಓದಿ ಕಡು ಬಡತನದಲ್ಲಿ ಬಂದವರವರು. ಅವರಂತಹ ಜ್ಞಾನಿ ಪ್ರಧಾನಿ ಸಿಗುವುದಿಲ್ಲ. ಡಾಕ್ಟರೇಟ್ ಪದವಿ ಪಡೆದಿದ್ರು. ಪ್ರಧಾನಿಯಾಗಿದ್ದ ನರಸಿಂಹರಾವ್ ಅವರೇ ಮೇಧಾವಿ ಅನ್ಕೊಂಡಿದ್ದೆವು. ಅವರಿಗಿಂತ ಹೆಚ್ಚಿನ ಜ್ಞಾನ ಹೊಂದಿದ್ದ ಎಲ್ಲರ ಅಚ್ಚುಮೆಚ್ಚಿನ ರಾಜಕಾರಣಿ ಅಂತ ಇದೇ ವೇಳೆ ಬಣ್ಣಿಸಿದ್ರು. ವಾಜಪೇಯಿ ಬಿಟ್ಟರೆ ಇಡೀ ರಾಜಕಾರಣದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಅಜಾತಶತ್ರು ಅಂತ ಕರೆಯಬಹುದು. ಎಲ್ಲರೊಂದಿಗೆ ಸಾಮರಸ್ಯದಿಂದ ಇದ್ದವರು ಅಂತ ಹೇಳಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇದೇ ವೇಳೆ ಪ್ರಾರ್ಥಿಸಿದ್ರು. ನಾವು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲ. ಅವರನ್ನ ಫಿಸಿಕಲಿ ಕೂಡ ನಾನು ಮೈಸೂರಿಗೆ ಮಾತ್ರ ಬಂದಿದ್ರು. ಏನಾದರೂ ಡೆಪ್ಲಾಯ್ ಮಾಡಿದ್ದು ಅಲ್ಲಿ ರಿಪೋರ್ಟಿಂಗ್ ಹೋಗ್ಬಿಟ್ಟಿದ್ರು. ಹಾಸನಕ್ಕೆ ನನಗೆ ಗೊತ್ತಿರೋ ಹಾಗೆ ರಾಜೀವ್ ಗಾಂಧಿ ಬಂದು ಅವರು ಆಫೀಸ್ನ ಕವರ್ ಮಾಡಿ, ಇಂದಿರಾ ಗಾಂಧಿ ಅವರು ಬಂದಾಗಲೂ ಕೂಡ ಅಷ್ಟು ಸುದ್ದಿಗಳನ್ನ ಕವರ್ ಮಾಡೋಂಥ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಈಗ ಸಾಕಷ್ಟು ಬಂದಿರೋ ಹಾಸನಕ್ಕೆ ಬಂದಿದ್ದಾರೆ. ಬಟ್ ಇವರು ಮನಮೋಹನ್ ಸಿಂಗ್ ಬಹುಶಃ ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿಗೆ ಬಂದಿದ್ದು ಬಿಟ್ಟರೆ ಈ ಕಡೆ ಬಂದಿಲ್ಲ ಅಂತ ನಾನು ಕೂಡ ಓದಿ ತಿಳ್ಕೊಂಡಿರುವಂಥದ್ದು. ಮತ್ತೆ ಅವಾಗಿಂದನೂ ಕೂಡ ಮಾಧ್ಯಮದಲ್ಲಿ ಇರೋದ್ರಿಂದ ಡೆಲ್ಲಿ ಬೆಳವಣಿಗೆಗಳಿರೋ ಯಾರು ಪ್ರಧಾನಮಂತ್ರಿಗಳಿಗೆ ಮೈಸೂರು ಯಾರಿದ್ರು ಹಿನ್ನೆಲೆಯಲ್ಲಿ ಮಾತಾಡೋದೇ ಆದರೆ ಬಹಳ ತೀರ ಕಡು ಬಡತನದಿಂದೆಲ್ಲ ಬಂದಂಥವ್ರು. ದೀಪದ ಬೆಳಕಲ್ಲಿ ಓದಿ ತಂದೆ ತಾಯಿಗಳನ್ನ ಆರಂಭದಲ್ಲೇ ಕಳ್ಕೊಂಡು ಅವ್ರ ಅಜ್ಜಿ ಮಡಿಲಲ್ಲಿ ಬೆಳೆದು ಪ್ರತಿಭಾನ್ವಿತ ಪ್ರಧಾನಿ. ಇವತ್ತು ಬಹುಶಃ ನನಗೆ ಗೊತ್ತಿರೋ ಹಾಗೆ ಅವರಷ್ಟು ಬುದ್ಧಿವಂತ, ಅವರಷ್ಟು ಇಂಟೆಲೆಕ್ಚುಯಲ್ ಪ್ರಧಾನಿನ ನಮ್ಮ ಭಾರತ ಕಂಡಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಪ್ರಾಂತ್ಯ ಪಾಕಿಸ್ತಾನದಲ್ಲಿದ್ದಾಗ ಅವರು ಹುಟ್ಟಿ ಬೆಳೆದಿದ್ದು. ನಂತರ ಇಂಡಿಯಾಗೆ ಸೇರಿದ್ದು. 3 ಜನ ಹೆಣ್ಣುಮಕ್ಕಳು ಕೂಡ ಅವರು ಅಬ್ರಾಡಲ್ಲಿದ್ದಾರೆ. ಇವರು ಪತ್ನಿಯೊಂದಿಗೆ ಇವರು ಇದ್ದಂಥವ್ರು. ಜೊತೆಗೆ ಇವರು ಆ ಬಾಲ್ಯದಲ್ಲಿ ಎಷ್ಟು ನಾಲೆಡ್ಜನ್ನು ಅಕ್ವೈರ್ ಮಾಡ್ಕೊಂಡಿದ್ರು ಅಂದ್ರೆ ಅವ್ರಿಗೆ ಬಹುಶಃ ಇಂಡಿಯಾ ವಾತಾವರಣ ಕರ್ಕೊಂಡು ಬಂದು ಪ್ರಧಾನಿ ಮಾಡಿದ್ರೆ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕು. ಅವರು ಇಡೀ ರಾಜಕಾರಣದಲ್ಲಿ ಅಜಾತ ಶತ್ರು ಹಾಗೆ ಇದ್ರು. ಏನು ವಾಜಪೇಯಿಗೆ ಹೇಳ್ತಾರೆ ಅಜಾತ ಶತ್ರು ಅಂತ, ಅದು ಬಿಟ್ರೆ ಇವ್ರಿಗೆ ಹೇಳೋದು. ಇನ್ನು ಬಾಕಿಯವರೆಲ್ಲರೂ ಒಂದು ಹಂತದಲ್ಲಿ ಏನೋ ಒಬ್ರಿಗಾರು ವಿರೋಧ ಇರ್ಬೋದು, ಆದ್ರೆ ಇವರೆಲ್ಲರ ಜೊತೆ ಸಾಮರಸ್ಯದಿಂದ ಇದ್ದಂಥವ್ರು. ಉದಯಕುಮಾರ್ ಹೇಳಿದಾಗೆ ಮೈಸೂರಿಗೆ ಮಾತ್ರ ಅವ್ರು ಬಂದಿದ್ದು, ಬೆಂಗಳೂರಿಗೂ ಬಂದಿದ್ರು, ಅಶೋಕ ಹೋಟೆಲ್ ಸತಿ ಬಂದಿದ್ರು. ಮತ್ತೆ ನಾನು ಇನ್ನೆಲ್ಲೂ ನನಗೆ ಈ ಕಡೆ ಎಲ್ಲೂ ಬಂದಿದ್ದು ಗೊತ್ತಿಲ್ಲ ನಮಗೆ. ಬೇರೆ ಎಲ್ಲ ಪ್ರಧಾನಿಗಳು ಬಂದಿದ್ರು. ಚಂದ್ರಶೇಖರ್ ಬಂದಿದ್ರು, ಇಂದಿರಾ ಗಾಂಧಿ ಬಂದಿದ್ರು, ರಾಜೀವ್ ಗಾಂಧಿ ಬಂದಿದ್ರು, ಆ ಥರ ಎಲ್ಲರೂ, ವಾಜಪೇಯಿ ಬಂದಿದ್ರು, ಎಲ್ಲ ಪ್ರಧಾನಿಗಳು ಬಂದಿದ್ರು. ಇವರು ಇಲ್ಲಿಗೆ ಹಾಸನಕ್ಕೆ ಬಂದಿರಲಿಲ್ಲ. ಹಾಗಾಗಿ ನಮಗೇನು ಇಷ್ಟು ನಿಕಟ ಸಂಬಂಧ ಇಲ್ಲದಿದ್ರು ನಾವು ಪತ್ರಿಕೆಯ ಮೂಲಕವೇ ಅವರನ್ನ ನಾವು ಪರಿಚಯ ಮಾಡ್ಕೊಂಡಿರೋದು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್, ಕೆಎಂ ಹರೀಶ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಕಾರ್ಯದರ್ಶಿ ನಟರಾಜ್ ಇತರರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಪತ್ರಕರ್ತ ಹಳೆ ಆಲೂರು ಸುರೇಶ್ ರವರ ನಿಧನಕ್ಕೆ ಆಲೂರು ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘ ಸಂತಾಪ ಸೂಚಿಸಿದೆ. ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ ಜಯರಾಮ್ ಹಾಗೂ ಮಾಜಿ ಅಧ್ಯಕ್ಷ ನಟರಾಜ್ ನಾಕಲಗೂಡು ಮಾತನಾಡಿ, ತಾಲೂಕಿನಲ್ಲಿ ಆಲೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿ ಹಾಗೂ ಸ್ಥಳೀಯ ಪತ್ರಿಕೆಯ ವರದಿಗಾರರಾಗಿ ತಮ್ಮ ಅನನ್ಯ ಸೇವೆ ಸಲ್ಲಿಸಿದ್ದರು. ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದು ನಿನ್ನೆ ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನದ ಸುದ್ದಿ ಕೇಳಿ ಬಹಳ ದುಃಖವಾಯಿತು. ತಾಲೂಕಿನಲ್ಲಿ ಉತ್ತಮ ಬರವಣಿಗೆ ಮೂಲಕ ಮಾಧ್ಯಮ ಬೆಳವಣಿಗೆಯನ್ನ ಕೊಂಡಿಯಾಗಿದ್ದರು. ಪ್ರಾಮಾಣಿಕತೆಗೆ ಹೆಸರಾಗಿದ್ದವರು. ಗ್ರಾಮೀಣ ಭಾಗದ ಒಬ್ಬ ವ್ಯಕ್ತಿಯೊಬ್ಬ ಪತ್ರಿಕೆಯ ಸಂಪಾದಕನಾಗಿ ಹಾಗೂ ತಮ್ಮ ಬರವಣಿಗೆ ಮೂಲಕ ನಮಗೆ ಮಾದರಿಯಾಗಿದ್ದವರು. ಗ್ರಾಮೀಣ ಭಾಗದ ಪತ್ರಕರ್ತನಾಗಿ ತಾಲೂಕು ಸಂಘದಲ್ಲಿ ಅನೇಕ ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ತಮ್ಮ ಅರಿತವಾದ ಲೇಖನ ಮೂಲಕ ಹೆಸರುವಾಸಿಯಾಗಿದ್ದವರು ಕಳೆದ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಸಾವನ್ನಪ್ಪಿದ್ದಾರೆ. ಅವರ ನಿಧನ ನಮಗೆ ಹಾಗೂ ಸಂಘಕ್ಕೆ ನೋವು ತಂದಿದೆ ಅಂತ ಹೇಳಿ ಸಂತಾಪ ಸೂಚಿಸಿ ಮೌನಾಚರಣೆ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಇವತ್ತು ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರಿಗೆ ಮತ್ತು ನಮ್ಮ ಹಿರಿಯ ಪತ್ರಕರ್ತರು ಹಳೆ ಆಲೂರು ಸುರೇಶ್ ಅವರು, ಅವರ ತಂದೆ ಹಾಸ್ಯ ಕಲಾವಿದರು ನಾಗರಾಜ್ ಅವರು, ಅವರ ಮಗ, ಮತ್ತು ಆಲೂರಿನಲ್ಲಿ ಪ್ರಪ್ರಥಮವಾಗಿ ಸ್ಥಳೀಯ ತಾಲೂಕು ಮಟ್ಟದ ಒಂದು ಪತ್ರಿಕೆಯನ್ನು ಕೂಡ ನಡೆಸಿದಂಥವರು. ತುಂಬ ಆಕ್ಟಿವ್ ಆಗಿ ನಮ್ಮ ಸಂಘದ ಜೊತೆ ಒಡನಾಟವನ್ನು ಇಟ್ಕೊಂಡು ನಮ್ಮ ಸಂಘದೊಳಗೆ ಸದಸ್ಯರಾಗಿ ಮತ್ತು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಎಂಪಿ ಹರೀಶ್, ಪತ್ರಕರ್ತ ಪ್ರದೀಪ್, ರುದ್ರಕುಮಾರ್, ಕಬೀರ್ ಅಹಮದ್, ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದೆಡೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಚನ್ನಕೇಶವ ದೇಗುಲ ಬಳಿ ಮೂಲ ಸೌಕರ್ಯ ಇಲ್ಲ. ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದ ಕಾರಣ ಶೌಚಾಲಯಕ್ಕೆ ಬೀಗ ಜಡಿದು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಹೌದು, ಶಿಲ್ಪ ಕಲೆಗಳ ತವರೂರು, ವಿಶ್ವವಿಖ್ಯಾತ ಪ್ರವಾಸಿ ತಾಣ, ವಿಶ್ವ ಪಾರಂಪರಿಕ ಸ್ಥಾನವಾಗಿ ಗುರುತಿಸಿರುವ ಬೇಲೂರು ನಗರಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ದೇವಾಲಯ ವೀಕ್ಷಣೆಗೆ ಆಗಮಿಸುತ್ತಾರೆ. ಆದರೆ ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣಕ್ಕೆ ಅದ್ಯಾವ ಶಾಪ ತಟ್ಟಿದೆಯೋ ಕೇಶವನಿಗೇ ಗೊತ್ತು. ಬಸ್ ನಿಲ್ದಾಣದಲ್ಲಿ ನೀರಿಲ್ಲದೆ ಶೌಚಾಲಯಕ್ಕೆ ಬಂದ ಸಾರ್ವಜನಿಕರು, ಪ್ರಯಾಣಿಕರು ಬೀಗ ಮುದ್ರೆ ಹಾಕಿರುವ ಶೌಚಾಲಯವನ್ನು ನೋಡಿ ಹಿಡಿಶಾಪ ಹಾಕ್ತಿದ್ದಾರೆ. ಬೇಲೂರು ಬಸ್ ನಿಲ್ದಾಣದ ನೀರಿನ ಸಂಪರ್ಕ ಕೊಡುವ ಪಂಪ್ ಲೈನ್ ಕೆಟ್ಟು ನಿಂತಿದ್ದು ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಕಳೆದ 3-4 ದಿನಗಳಿಂದ ಪರದಾಡ್ತಿದ್ದಾರೆ. ವಿವಿಧ ಊರುಗಳಿಂದ ಬಂದ ಪ್ರಯಾಣಿಕರು ಶೌಚಾಲಯಕ್ಕೆಂದು ಬಂದು ಶೌಚಾಲಯಕ್ಕೆ ಬೀಗ ಹಾಕಿರುವುದನ್ನು ನೋಡಿ ಥೂ ಇವರ ಜನ್ಮಕ್ಕೆ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಬಸ್ ನಿಲ್ದಾಣ ಶುಚಿಗೊಳಿಸುವ ಸಿಬ್ಬಂದಿಗಳು ಬಸ್ ನಿಲ್ದಾಣದ ಸ್ವಚ್ಛತೆಯೂ ಮಾಡದೆ ಬಸ್ ನಿಲ್ದಾಣ ಕಸದ ತಿಪ್ಪಿಯಾಗಿ ಮಾರ್ಪಟ್ಟಿದೆ. ಶೌಚಾಲಯ ಮತ್ತು ಬಸ್ ನಿಲ್ದಾಣದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಶೌಚಾಲಯ ನಿರ್ವಹಿಸುವ ಮತ್ತು ಬಸ್ ನಿಲ್ದಾಣವನ್ನು ಶುಚಿಗೊಳಿಸುವ ಸಿಬ್ಬಂದಿಗಳು ನಿಲ್ದಾಣದಿಂದ ಪರಾರಿಯಾಗಿದ್ದಾರೆ. ಕಾರಣ, ಶೌಚಾಲಯಕ್ಕೆ ಬರುವ ಸಾರ್ವಜನಿಕರು ಶೌಚಾಲಯದ ಸಿಬ್ಬಂದಿಗಳಿಗೆ ಶೌಚಾಲಯದಲ್ಲಿ ನೀರಿಲ್ಲ ಎಂಬ ಕಾರಣ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗ್ತಿದ್ದು, ಇದರಿಂದ ಬೇಸತ್ತ ಶೌಚಾಲಯ ಸಿಬ್ಬಂದಿಗಳು ಶೌಚಾಲಯಕ್ಕೆ ಬೀಗ ಜಡಿದು ನಿಲ್ದಾಣದಿಂದ ಪರಾರಿಯಾಗಿದ್ದಾರೆ. ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹೊರತಂದಿರುವ 2025ರ ನೂತನ ಕ್ಯಾಲೆಂಡರ್ ಅನ್ನು ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಬಿಡುಗಡೆಗೊಳಿಸಲಾಯಿತು. ನಂತರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಪತ್ರಕರ್ತರ ಸಂಘದಿಂದ ನೂತನ ಕ್ಯಾಲೆಂಡರ್ ಅನ್ನು ಹೊರತರಲು ಸತತ ಪ್ರಯತ್ನ ನಡೆದು ಇಂದು ಕಾರ್ಯರೂಪಕ್ಕೆ ಬಂದಿದೆ. ಈ ಕ್ಯಾಲೆಂಡರ್ ಅನ್ನು ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರ ಸದಸ್ಯರಿಗೆ ಕೊಡಲಾಗುವುದು. ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುವ ಗುರಿ ಹೊಂದಲಾಗಿದೆ ಅಂತ ಹೇಳಿದರು. ಬೇರೆ ಸಂಘ ಸಂಸ್ಥೆಗಳ ಕ್ಯಾಲೆಂಡರ್ ಪ್ರತಿ ವರ್ಷ ಹೊರತರುತ್ತಿರುವಾಗ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವ ಆಲೋಚನೆ ಇತ್ತು. ಇದೀಗ ಕ್ಯಾಲೆಂಡರ್ ಹೊರತರಲಾಗಿದ್ದು ಜಿಲ್ಲೆ ಹಾಗೂ ತಾಲೂಕು ಸಂಘದ ಸದಸ್ಯರಿಗೆ ಕ್ಯಾಲೆಂಡರ್ಗಳನ್ನು ಉಚಿತವಾಗಿ ವಿತರಿಸಲಾಗುವುದು. ನೂತನ ಕ್ಯಾಲೆಂಡರ್ನಲ್ಲಿ ಕೆಲ ವಿಚಾರ ಸೇರಿಸಬೇಕಾಗಿತ್ತು. ಸಮಯ ಕಡಿಮೆ ಇದ್ದಿದ್ದರಿಂದ ಸೇರಿಸೋದಕ್ಕೆ ಆಗಿರುವುದಿಲ್ಲ. ಮುಂದಿನ ಸಲ ಎಲ್ಲವನ್ನ ಸರಿಪಡಿಸಲಾಗುವುದು ಅಂತ ತಿಳಿಸಿದರು. ಅದನ್ನ ಕಂಪಲ್ಸರಿ ಆಗಿ ಅದನ್ನ ಮಾಡ್ಲೇಬೇಕಣ್ಣ, ಆಗ್ಲೇಬೇಕು ಅಂತ ಹೇಳಿ ಪದೇ ಪದೇ ಒತ್ತಡ ಏರಿ ಮಾಡ್ಸೋದಿದೆಯಲ್ಲ, ಅದು ಕೂಡ ಬಹಳ ದೊಡ್ಡ ಕೆಲಸ. ಎಲ್ಲರ ಹತ್ರನೂ ದುಡ್ಡಿದೆ, 1000 ರೂಪಾಯಿ ದುಡ್ಡಿದ್ದಂಗೆ ಯಾರು ಇರಲ್ಲ, ಎಲ್ಲರ ಹತ್ರನೂ. ಆದ್ರೆ ನಾವು ಹೋಗಿ ನಮಗೆ ಈ ಊರ್ಧನ ಕಾಯೋ ದೊಡ್ಡಬೋರೆ ಕೊಡ ಅಂತ ಕಥೆ ಇದೆಯಲ್ಲ, ಹಿಂದೆ ಎಲ್ಲ ಕಥೆ ಇಟ್ಟಲ್ಲ, ಆ ತರದ ಕೆಲಸ ವೃತ್ತಿಯವರು ನಾವು ನಮ್ಮನೆ ಕೆಲಸ ಮಾಡೋದು, ನಮ್ಮ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಕಂಡರ ಬಗ್ಗೆ ಯೋಚನೆ ಮಾಡೋದು, ದೇಶದ ಬಗ್ಗೆ ಯೋಚನೆ ಮಾಡೋದು, ಪ್ರಪಂಚದ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಜಾಸ್ತಿ. ಆ ನಿಟ್ಟಿನಲ್ಲಿ ಫಸ್ಟ್ ನಾವು ಚೆನ್ನಾಗಿದ್ರೆ ಆಮೇಲೆ ನಮ್ಮ ಮನೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಶಶಿಧರ್ ಅವರು ಅದನ್ನ ಯೋಚನೆ ಮಾಡಿದ್ರು. ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರಿಸೋದಕ್ಕೆ ಎಷ್ಟು ಒತ್ತಡ ಸಾಧ್ಯನೋ ಅಷ್ಟು ಒತ್ತಡ ಇರು. ದೇವ್ರ ದಯೆಯಿಂದ ಎಲ್ಲವೂ ಈಸಿಯಾಗಿ ಎಲ್ಲ ಪತ್ರಕರ್ತರ ಸಹಕಾರದೊಂದಿಗೆ ಅದು ಮುಕ್ತ ಆಗಿದೆ. ಅದರಲ್ಲೂ ಕೆಲವು ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದಾರೆ ಅಂತ ಈಗ 3 ದಿವಸದಿಂದ ಒಂದು ಒತ್ತಡ ಜಾಸ್ತಿ ಬರ್ತಾ ಇದೆ. ಅವ್ರಿಗೂ ಮತ್ತೊಂದ್ಸಲ ಅವಕಾಶ ಕೊಡೋಣ ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಇದು ಒಂದು. ಇನ್ನು ಎರಡನೇದು ಈ ಕ್ಯಾಲೆಂಡರ್ ವಿಚಾರ. ಅದಾದ್ಮೇಲೆ ಈ ಕ್ಯಾಲೆಂಡರ್ ಉಳಿದ್ಮೇಲೆ ನೋಡೋದು ಯೋಚನೆ ಮಾಡಿದ್ವಿ, ಅದಕ್ಕೆ ಒಂದು ಕ್ಯಾಲೆಂಡರ್ ಮುಗಿಸ್ಬಿಡೋಣ ಈ ಸಲ. ಅದಕ್ಕೆ ನಮ್ಗೆ ಬೇರೆಯವರೆಲ್ಲ ಹೇಳ್ದಂಗೆ ಎಷ್ಟೆಲ್ಲ ಥಾಟ್ಸ್ ಬರ್ಲಿಲ್ಲ. ಒಂದು ಕ್ಯಾಲೆಂಡರ್ ಫಸ್ಟ್ ನಮ್ಮ ಸಂಘದಿಂದ ಒಂದು ಕ್ಯಾಲೆಂಡರ್ ಬರ್ಲಿ ಅಂತ. ಅದಕ್ಕೊಂದು ಕಾರಣವೇ ಇದೆ. ನಾನೀಗ ಒಂದು ವರ್ಷ 2 ವರ್ಷದಿಂದ ನಾವು ಸಕಲೇಶ್ವರ ಈ ಭಾಗದಲ್ಲಿ ಹೋದಾಗ ಯಾರ್ದೋ ನಮ್ಮ ಸ್ನೇಹಿತರದೊಬ್ರದ್ದು ಪೊಲೀಸ್ ಸ್ಟೇಷನ್ ವಿಚಾರಗಳಿಗೆ ಹೋದಾಗ ಪತ್ರಕರ್ತರ ವಿಚಾರದಲ್ಲಿ ಅಲ್ಲಿ ಒಂದು 2-3 ಕ್ಯಾಲೆಂಡರ್ ನಾನು ಎಲ್ಲಾ ಕಡೆ ನೋಡಿದ್ದೆ. ಅದೇ ಬೇರೆ ಯಾವುದೋ ಒಂದು ಸಂಘದ ಪತ್ರಕರ್ತರು ವೇದಿಕೆ ಆ ತರದ್ದು ಒಂದು ಇದು. ಆ ವಿಚಾರಗಳಲ್ಲಿ ಅದು ಜಿಲ್ಲಾ ಮಟ್ಟದಲ್ಲಿ ಬಹಳ ದೊಡ್ಡವಾದಂತ ಕ್ರೈಮ್ ಪ್ರಕರಣಗಳು ನಡೆದಿದ್ರು ಕೂಡ ಆ ಕ್ಯಾಲೆಂಡರ್ ಚೇಂಜ್ ಆಗಿರಲಿಲ್ಲ. ಇತ್ತು ಆ ಕ್ಯಾಲೆಂಡರ್ ಅದೇ ಹೆಸರಲ್ಲಿ ಹಂಗಾಗಿ. ಅದೆಲ್ಲ ನೋಡಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದೇನು ಅಂತಂದ್ರೆ, ಇಲ್ಲ ನಮ್ಮ ಸಂಘದ್ದು ಕ್ಯಾಲೆಂಡರ್ನ ಎಲ್ಲಾ ಕಡೆ ಇರಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಬರೀ ಅದೊಂದೇ. ಯಾಕೆಂದ್ರೆ ಪ್ರಮುಖವಾಗಿ ನಾನು ಇದರಲ್ಲಿ ಕ್ಯಾಲೆಂಡರ್ ಕಂಡು ಬಂದಿದೆ ಏನಂದ್ರೆ, ಈಗಾಗಲೇ ನಾರ್ಮಲ್ ಆಗಿ ಎಲ್ಲರೂ ಕೂಡ ಕ್ಯಾಲೆಂಡರ್ ಬರುತ್ತೆ, ನಾನೊಂದು ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ನಾವು ಅದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಇವು ಇದಾವೆ, ಹೆಸರುಗಳಿದಾವೆ. ಇಲ್ಲಿ ಪ್ರಮುಖವಾಗಿ ಏನು ಒಂದೆರಡು ಸೇರಿಸ್ಬೇಕಿತ್ತು ಅಂದ್ರೆ, ಈಗ ಪತ್ರಕರ್ತರ ದಿನಾಚರಣೆ ಅದು ಎಲ್ಲಿ ಯಾವ ದಿನ ಅಂತ ಹೇಳ್ಬಿಟ್ಟು ಅದು ಸ್ಪೆಷಲ್ ಜುಲೈ 1 ಪತ್ರಿಕಾ ಗೊತ್ತು. ಅದೆಲ್ಲ ಪತ್ರಕರ್ತರಿಗೆ ಗೊತ್ತಿರುತ್ತೆ. ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ವಿಶ್ವ ಪತ್ರಿಕಾ ದಿನ ಅದೇನೆ ಜುಲೈ 1 ಅಂತ ನಿಮ್ಗೆ ಗೊತ್ತಿಲ್ವಾ? ನೀವು MA ಮಾಡಿದ್ರೆ ಜರ್ನಲಿಸಮ್ ಅಲ್ಲಿ
ಸ್ವಲ್ಪ ಸಲಹೆ ಹೇಳಿ ಸರಿ ಮುಂದಕ್ಕೆ ಹೇಳಿ. ನಮಗೆ ಅನ್ಸುತ್ತೆ ಹೇಳಿದ್ರೆ ಈಗ ಅವರು ರಾವು ಕಾಲ ಗುಡಿ ಕಾಲ ಅದಿದು ನಾವೇ ಕುವೆಂಪು ಆಂಟಿ ಈಗೆಲ್ಲ ನಾವು ಪಂಚಾಯತ್ ನೋಡ್ತೀವಿ ಹೇಳಿದ್ರೆ ನನಗೆ ಗೊತ್ತಿರುವಂಗ ಒಂದು 150-200 ವರ್ಷದಿಂದ ಇರ್ಬೋದಮ್ಮ. ನಮ್ಮ ಮನೇಲಿ ನಮ್ಮ ಅಜ್ಜನ ಕಾಲದಿಂದನೂ ಪಂಚಾಂಗ ಏನಿದೆ ಅದು ಹಾಗೆ ಇದೆ ಅಂತ ಹೇಳ್ದೆ. ಆಮೇಲೆ ಹೀಗೆ ಚರ್ಚೆ ಆಗ್ತಾ ಅವ್ರಿಗೆ ಕ್ಲಾರಿಫೈ ಮಾಡಿದೆ ನಾನು. ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಈ ರೈತರೆಲ್ಲ ಇದ್ದಾರಲ್ಲ, ಅವ್ರು ಏನ್ ಮಾಡೋರು ಅಂದ್ರೆ ಹಿಂಗೆ ಸೂರ್ಯನ ಚಂದ್ರನ ನೋಡ್ಬಿಟ್ಟು ಟೈಮ್ ಹೇಳೋರು, ಇಂಥ ವಾರ ಹೇಳೋರು. ಅವರು ಗಾಳಿ ಬೀಸೋದ್ರ ಮೇಲೆ ಅವ್ರು ಹೇಳೋರು. ಅಂದ್ರೆ ಅವ್ರು ಅಷ್ಟು ಕಾಲಜ್ಞಾನದಲ್ಲಿ ಬುದ್ಧಿವಂತರಿದ್ರು. ಈಗ ನಮಗೇನಾಗಿದೆ ಅಂದ್ರೆ ಎಲ್ಲವನ್ನು ಬರವಣಿಗೆಯಲ್ಲಿ ನೋಡುವ ಒಂದು ಹವ್ಯಾಸ ಇದೆ. ಹಾಗಾಗಿ ನಮ್ಗೆ ಬೇಕಾಗೇ ಆಗುತ್ತೆ, ಕ್ಯಾಲೆಂಡರ್ ಬೇಕಾಗುತ್ತೆ, ಡೈರಿನೂ ಬೇಕಾಗುತ್ತೆ. ಅದು ತುಂಬಾ ವಿಜ್ಞಾನ ಅನ್ನೋದಿದೆಯಲ್ಲ, ಅದು ತುಂಬಾ ವಿಸ್ತೃತವಾದದ್ದು. ಅದಕ್ಕೆ ಆಳ ಅಗಲ ಗಾತ್ರವನ್ನ ನಾವು ಊಹಿಸಕ್ಕೆ ಆಗಲ್ಲ. ಹಿಂದೆ ಅಶರೀರವಾಣಿ ಆಯ್ತು ಅಂತ ಇದ್ರು. ಈಗ ಈ ವೇಳೆ ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಲೀಲಾವತಿ, ಬಿಆರ್ ಉದಯಕುಮಾರ್, ಉಪಾಧ್ಯಕ್ಷ ಹರೀಶ್, ಜ್ಞಾನೇಶ್, ನಾಗರಾಜ್ ಹೆತ್ತೂರ್, ಖುಷ್ವಂತ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಕಾರ್ಯದರ್ಶಿ ನಟರಾಜ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ, ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಅರ್ಪಣೆ. ಶ್ರೀ ಶಾಂಭುನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ನಿಂದ 100 ಜನ ಮಕ್ಕಳಿಗೆ ಗರ್ಭಕೊರಳಿನ ಕ್ಯಾನ್ಸರ್ ಉಚಿತ ಲಸಿಕೆ. ಜನವರಿ 6-7ರಂದು ಹಾಸನ ಕಲಾಕ್ಷೇತ್ರದಲ್ಲಿ ಹಾಸನ ಸಾಹಿತ್ಯೋತ್ಸವ. ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಮಾಹಿತಿ.